ಮುಖಂಡರಿಗೆ ಮತ್ತು ನನ್ನ ಜನತೆಗೆ ಕೊಟ್ಟ ಭರವಸೆನ ಈಡೇರಿಸೋದಕ್ಕಾಗಲಿಲ್ಲ. ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ. ಜನತೆಗೆ ನೀಡಿದಂಥ ಭರವಸೆಯನ್ನು ಈಡೇರಿಸೋಕ್ಕಾಗದೇ ಇರೋದ್ರಿಂದ ಈ ಸ್ಥಾನದಲ್ಲಿ ನಾನು ಮುಂದುವರಿಯೋದು ಈಗಾಗಲೇ ನನಗೂ ಗಮನಕ್ಕೆ ಬಂದಿದೆ. ಅವರು ರಾಜೀನಾಮೆ ಏನಕ್ಕೆ ನೀಡಿದ್ದಾರೆ ಏನಕ್ಕೆ ನೀಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅವರನ್ನು ಕ್ಷಮಿಸಬೇಕಾಗಿ ನನ್ನ ಜನತೆಯಲ್ಲಿ ನಾನು ಕೇಳ್ಕೊಂಡು ರಾಜ್ಯದಲ್ಲಿ 2 ಬಾರಿ ಗಾಂಧಿ ಪುರಸ್ಕಾರ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ, ಹಾಗೆ ಸ್ವತಂತ್ರವಾಗಿ ಮಿನಿ ವಿಧಾನಸೌಧದ ರೀತಿ ಗ್ರಾಮ ಪಂಚಾಯಿತಿ ಕಟ್ಟಡ ಹೊಂದಿರುವಂತದ್ದು ಮತ್ತು ಎಲ್ಲ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡಿದಂತಹ ಹಾಗೂ ರಾಜ್ಯದಲ್ಲಿಯೇ ಕಾವೇರಿ ನೀರಿನ ಜಲಾಗಾರವನ್ನ ಒಂದು ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿಕೊಂಡಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇ ಆನೇಕಲ್ ತಾಲೂಕಿನ ಯನ್ನಾಗರ ಗ್ರಾಮ ಪಂಚಾಯಿತಿ. ಈ ಒಂದು ಪಂಚಾಯಿತಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಷ್ಟೊಂದು ಅಭಿವೃದ್ಧಿ ಆಗಲು ಕಾರಣಕರ್ತರಾದಂತಹವರು ಇಲ್ಲಿ 2 ಬಾರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ 7.5 ವರ್ಷ ಅಧಿಕಾರವನ್ನು ನಡೆಸಿದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ RK ಕೇಶವ ರೆಡ್ಡಿರವರು ಇದೀಗ ಈ ಬಾರಿ ನಾನು ನನ್ನ ವಾರ್ಡ್ನ ಜನಗಳಿಗೆ ನಾನು ಹೇಳಿದ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ನಾನು ಸ್ವಯಂ ಪ್ರೇರಿತನಾಗಿ ರಾಜೀನಾಮೆಯನ್ನ ಸಲ್ಲಿಸ್ತಿದ್ದೇನೆ ಅಂತೇಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅದು ಅಂಗೀಕಾರವಾಗಬೇಕಾಗಿದೆ. ಇವರೊಟ್ಟಿಗೆ ಹೆಸರು ಹೇಳಲು ಇಚ್ಛಿಸದ 7 ಗ್ರಾಮ ಪಂಚಾಯಿತಿಯ ಸದಸ್ಯರು ರಾಜೀನಾಮೆಯನ್ನ ನೀಡಿದ್ದಾರಂತೆ. ಈ ಒಂದು ಸಂದರ್ಭದಲ್ಲಿ RK ಕೇಶವರವರು ನನ್ನನ್ನು ಚುನಾಯಿಸಿದ್ದಕ್ಕಾಗಿ ಆ ಒಂದು ಜನರಿಗೆ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಈಗ ಅನಿವಾರ್ಯವಾಗಿ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ನೋವನ್ನ ತೋಡಿಕೊಂಡರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ನನ್ನ ಮುಖಂಡರಿಗೆ ಮತ್ತು ನನ್ನ ಜನತೆಗೆ ಕೊಟ್ಟ ಭರವಸೆನ ಈಡೇರಿಸೋದಕ್ಕಾಗಲಿಲ್ಲ. ಆ ನಿಟ್ಟಿನಲ್ಲಿ ನಾನು ಆ ಜಾಗದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂತ ನಾನು ನಿರ್ಧಾರ ಮಾಡಿ ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ. ಈಗ 7.5 ವರ್ಷ ನನಗೆ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ರಾಜಕೀಯ ಗುರುಗಳಾದಂಥ ರಾಮಲಿಂಗಾರೆಡ್ಡಿಯವರು, ನಮ್ಮ MP ಅವರಾದಂಥ DK ಸುರೇಶ್ ರವರು ಹಾಗೂ ನಮ್ಮ RK ರಮೇಶ್ ರವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿನ ಇಡೀ ರಾಜ್ಯದಲ್ಲೇ ಒಂದು ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡಿದ್ವಿ. 3 ಸಲ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ತು. 1 ಸಲ ಮಕ್ಕಳ ಸ್ನೇಹ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪಂಚಾಯಿತಿಯನ್ನು ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಆದರೆ ಇವತ್ತು ನನ್ನ ಕೆಲಸದ ಒತ್ತಡಗಳು, ಆಮೇಲೆ ಏನು ನನ್ನ ಮುಖಂಡರಿಗೆ ನೀಡಿದಂಥ ಭರವಸೆ, ನನ್ನ ಜನತೆಗೆ ನೀಡಿದಂಥ ಭರವಸೆಯನ್ನು ಈಡೇರಿಸೋಕ್ಕಾಗದೇ ಇರೋದ್ರಿಂದ ಈ ಸ್ಥಾನದಲ್ಲಿ ನಾನು ಮುಂದುವರಿಯೋದು ಸಾಧ್ಯ ಇಲ್ಲ. ಆದ್ದರಿಂದ ನಾನು ರಾಜೀನಾಮೆ ನೀಡಿದ್ದೀನಿ. ಈಗಿರುವಂಥ ಅಧ್ಯಕ್ಷರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆ. ಅವರೇ 2.5 ವರ್ಷ ಮುಂದುವರಿಲಿ. ಅವ್ರಿಗೆ ದೇವ್ರ ಮುಂದಕ್ಕೆ ರಾಜಕೀಯ ಭವಿಷ್ಯ ತುಂಬ ಒಳ್ಳೆ ರೀತಿ ನೀಡ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಈ ಒಂದು ಗ್ರಾಮ ಪಂಚಾಯಿತಿಯನ್ನ ನೋಡ್ತಾ ಇದ್ರೆ ಇದ್ಯಾವುದೋ ಜಿಲ್ಲಾಧಿಕಾರಿಗಳ ಕಚೇರಿಯೋ ಇಲ್ಲ ತಾಲೂಕು ದಂಡಾಧಿಕಾರಿಗಳ ಕಚೇರಿಯೋ ಅಂತ ಅನ್ಸುತ್ತೆ. ಹೌದು, ಇದು ಒಂದು ಗ್ರಾಮ ಪಂಚಾಯಿತಿಯ ಸುಸಜ್ಜಿತವಾದಂತಹ ಕಟ್ಟಡವಾಗಿದೆ. ಈ ಒಂದು ಗ್ರಾಮ ಪಂಚಾಯಿತಿಯು 50 ಲಕ್ಷದಿಂದ ಇವತ್ತು 28 ಕೋಟಿ ರೂಗಳವರೆಗೆ ಬಜೆಟ್ ಮಂಡಿಸುವಷ್ಟರ ಎತ್ತರಕ್ಕೆ ಬೆಳೆದಿರುವಂತಹ ಈ ಒಂದು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿದ್ದಂಥ RK ಕೇಶವ ರೆಡ್ಡಿರವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದೀಗ ಯನ್ನಾಗರ ಗ್ರಾಮ ಪಂಚಾಯಿತಿ ಗೊಂದಲಗಳ ಗೂಡಾಗಿದೆ. ಇನ್ನು ಇವರ ಬೆಂಬಲಿತರು ಒಂದಷ್ಟು ಜನ ರಾಜೀನಾಮೆಯನ್ನ ನೀಡಿದ್ದಾರಂತೆ. ಇದರ ಬಗ್ಗೆ RK ಕೇಶವ ರೆಡ್ಡಿರವರು ವಿವರಣೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಈಗಾಗಲೇ ನನಗೂ ಗಮನಕ್ಕೆ ಬಂದಿದೆ. ಅವರು ರಾಜೀನಾಮೆ ಏನಕ್ಕೆ ನೀಡಿದ್ದಾರೆ ಏನಕ್ಕೆ ನೀಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲ ಸದಸ್ಯರಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ. ನಾನು ರಾಜೀನಾಮೆ ನೀಡಿರೋ ಕಾರಣಕ್ಕಾಗಿ ನೀವೇನಾದರೂ ನೀಡಿದರೆ ರಾಜೀನಾಮೆಯನ್ನು ಹಿಂದಕ್ಕೆ ಪಡ್ಕೊಳ್ಬೇಕು. ನಾನು ನೀಡಿರೋದು ನನ್ನ ವೈಯಕ್ತಿಕವಾದಂಥ ಕಾರಣಗಳು. ಏನು ನನ್ನ ಮುಖಂಡರಿಗೆ, ನನ್ನ ಜನತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀಡಿದಂಥ ಭರವಸೆ ನನ್ನ ಕೈಯಲ್ಲಿ ಆಗದೇ ಇರೋ ಕಾರಣ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ. ದಯವಿಟ್ಟು ಯಾರು ರಿಸೈನ್ ಮಾಡಿದ್ದೀರಾ ಅವರೆಲ್ಲ ರಾಜೀನಾಮೆಯನ್ನು ಹಿಂದುಪಡೋದು ಜನಗಳ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಧಿ ಪೂರ್ತಿ ನೀವು ಜನಗಳ ಸೇವೆಯನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾತು ಮುಂದುವರಿಸಿದಂಥ RK ಕೇಶವರವರು ರಾಜೀನಾಮೆಗೆ ಕಾರಣವನ್ನು ನೀಡಿದ್ದು ಹೀಗೆ. ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹಂಚ್ಕೊಳ್ಳೋದಕ್ಕಾಗಲ್ಲ. ನನ್ನ ಪರ್ಸ್ನಲ್ಲು ವೈಯಕ್ತಿಕವಾಗಿ ನನಗೆ ತೊಂದರೆಗಳಿರೋದ್ರಿಂದ ನಾನು ರಾಜೀನಾಮೆ ನೀಡಿದ್ದೀನಿ. ಏನು 2.5 ವರ್ಷ R ಮಹೇಶ್ರವರು ಅಧ್ಯಕ್ಷರಾಗಿ
ಮುಂದುವರಿಲಿ, ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿ ಬೆಳೀಲಿ ಅಂತ ಅವ್ರಿಗೂ ಕೂಡ ನಾನು ಆಶಿಸ್ತೀನಿ. ಮುಂದಿನ ನಡೆ ಏನೂ ಇಲ್ಲ, ನಾನು ಈಗ ರಾಜೀನಾಮೆ ನೀಡಿದ್ದೀನಿ. ರಾಜೀನಾಮೆ ನೀಡಿರೋದಕ್ಕೆ ನಾನು ಬದ್ಧವಾಗಿದ್ದೀನಿ. ಏನು ನಾನು ರಾಜೀನಾಮೆ ನೀಡಿದ್ದೀನೋ ಅದಕ್ಕೆ ಬದ್ಧವಾಗಿದ್ದೀನಿ. ರಾಜೀನಾಮೆ ನಾನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಪಡೆಯಲ್ಲ. ಹಾಗೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅವರು ಮಾಡಿದಂಥ ಸಾಧನೆಗಳ ಬಗ್ಗೆಯೂ ಕೂಡ ಒಂದಷ್ಟು ವಿವರಣೆಗಳನ್ನು ನೀಡಿದ್ದು ಹೀಗೆ. ನಾನು ಅಧ್ಯಕ್ಷನಾಗಿದ್ದಾಗ ಫಸ್ಟ್ ಬಜೆಟು ನಾವು 50 ಲಕ್ಷ ಇತ್ತು. ಈಗ 28 ಕೋಟಿಗೆ ತಲುಪಿದೆ ನಮ್ಮ ಪಂಚಾಯಿತಿ. ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಉತ್ತಮ ಮಟ್ಟಕ್ಕೆ ತೊಗೊಂಡೋಗಿದ್ದೀವಿ. ಈಗ ಪಂಚಾಯಿತಿ ಬಿಲ್ಡಿಂಗೇ ನೋಡಿರ್ಬೋದು. ನಾನು ಏನು ಕಾವೇರಿ ವಾಟ್ರನ್ನ ತಗೊಬರ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಇವತ್ತು ನಮ್ಮ ಪಂಚಾಯಿತಿಗೆ ಈ ಭಾಗದಲ್ಲಿ ಕಾವೇರಿ ವಾಟ್ರ್ ಬಂದಿದೆ. ಅಂಗನವಾಡಿ ಕಟ್ಟಡಗಳು, ಎಲ್ಲ ಅಂಗನವಾಡಿಗಳಿಗೂ ಕೂಡ ಹೊಸ ಕಟ್ಟಡನ ನಿರ್ಮಾಣ ಮಾಡಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋವಂಥ ಮಕ್ಕಳಿಗೆ ಏನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನೇನು ಸೌಲಭ್ಯ ಇದೆಯೋ ಆ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಪಂಚಾಯಿತಿಯಲ್ಲಿ ಒದಗಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಕುಡಿಯುವ ನೀರಿನ ತೊಂದರೆ ಇದೆ. ಇಲ್ಲಿ ಏನು ಇಂಡಸ್ಟ್ರೀಸ್ ಎಲ್ಲ ಬಂದು ವಾಟ್ರ್ ಎಲ್ಲ ಪೊಲ್ಯೂಷನ್ ಆಗಿದೆ. ಅದರಿಂದ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತ ಜನಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಕೂಡ ಶುದ್ಧ ನೀರನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಆಮೇಲೆ ಮನೆ ಹತ್ರಗೂ ನಲ್ಲಿಗಳನ್ನ ಹಾಕ್ಸಿ ಜನಗಳಿಗೆ ಮೂಲಭೂತ ಸೌಕರ್ಯಗಳೇನು ಬೇಕಾಗಿದೆಯೋ ಅದನ್ನೆಲ್ಲ ತಲುಪಿಸಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ. ಹಾಗೆಯೇ ನಿಖರವಾಗಿ ರಾಜೀನಾಮೆಗೆ ಅವರು ನನ್ನ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತಷ್ಟೇ ತಿಳಿಸಿದ್ದು ಹೀಗೆ. ರಾಜಕೀಯದಲ್ಲಿ ಮುಂದುವರಿತೀವಿ. ರಾಜಕೀಯದಿಂದ ನಾನೇನು ನಿವೃತ್ತಿ ತಗೊಳಲ್ಲ. ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ. ಆಮೇಲೆ ಇನ್ನೊಂದು ಮಾಹಿತಿ ಏನೋ ಇದನ್ನೆಲ್ಲ BBMPಗೆ ಸೇರಿಸ್ತಾರೆ ಅಂತ. ಅವಾಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಕಾಂಗ್ರೆಸ್ ಪಕ್ಷದಿಂದನೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀನಿ. ಕಾಂಗ್ರೆಸ್ಸಲ್ಲೇ ನಾನು ರಾಜಕೀಯ ಮುಂದುವರಿಸ್ಕೊಂಡು ಹೋಗ್ತೀನಿ. ನಮ್ಮ ಜನತೆಯಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ನನಗೆ ನೀವು 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ. ಇನ್ನೂ 1.5 ವರ್ಷ ಅವಧಿ ಇದೆ. 1.5 ವರ್ಷದ ಮೊದಲೇ ನಾನು ರಾಜೀನಾಮೆ ನೀಡ್ತಾ ಇರೋದ್ರಿಂದ ನಿಮಗೆಲ್ಲರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳಿ, ನಾನು ಮುಂದಿನ ದಿನಗಳಲ್ಲಿ ನನಗೆ ಏನು ನನ್ನದೇ ವೈಯಕ್ತಿಕವಾದಂಥ ಕಾರಣಗಳಿರೋದ್ರಿಂದ ಏನು ನನ್ನ ಮುಖಂಡರಿಗೆ, ನನ್ನ ಜನತೆಗೆ ಕೊಟ್ಟಿರುವ ಭರವಸೆಯನ್ನು ಈ ಅವಧಿಯಲ್ಲಿ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ. ಎಲ್ಲರೂ ಕ್ಷಮಿಸಬೇಕಾಗಿ ನನ್ನ ಜನತೆಯಲ್ಲಿ ನಾನು ಕೇಳ್ಕೊಂಡು ಇಲ್ಲ. ನಾನು 7.5 ವರ್ಷ ಅಧ್ಯಕ್ಷನಾಗಿದ್ದೀನಿ. 3 ಸಲ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇನ್ನು ಬೇರೆ ಚುನಾವಣೆಗಳ ಕಡೆ ನಾನು ಗಮನ ಹರಿಸ್ತೀನಿ. ಆದರೆ ನಮ್ಮ ಪಂಚಾಯಿತಿಯಲ್ಲಿ ಯಾವಾಗಲೂ ಕೂಡ ನಮ್ಮ ಪಕ್ಷದ ಪರವಾಗಿ ನಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಒಟ್ಟಿನಲ್ಲಿ ಇದೀಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, 2 ಬಾರಿ ಅಧ್ಯಕ್ಷರಾಗಿ 7.5 ವರ್ಷ ಸೇವೆ ಸಲ್ಲಿಸಿದ್ದಂತಹವರು, ಹಾಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ RK ರಮೇಶ್ ಅವರ ಸಹೋದರರು ಹಾಗೂ ಮಾಜಿ ಸಂಸದರಾದಂತಹ DK ಸುರೇಶ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ RK ಕೇಶವರವರು ರಾಜೀನಾಮೆಯನ್ನು ನೀಡಿದ್ದಾರೆ. ಈಗ ಈ ಒಂದು ಗ್ರಾಮ ಪಂಚಾಯಿತಿ ಒಂದು ಗೊಂದಲಗಳ ಗೂಡಾಗಿದೆ. ಇನ್ನೇನು ಬಜೆಟ್ ಮಂಡನೆಯಾಗಬೇಕಾಗಿದೆ. ಈ ಒಂದು ಹೊಸ್ತಿನಲ್ಲಿ ರಾಜೀನಾಮೆಯನ್ನ ನೀಡಿ ಎಲ್ಲರನ್ನು ಕೂಡ ಗೊಂದಲಗಳಿಗೆ ದೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ಯಾವ್ಯಾವ ಬೆಳವಣಿಗೆಗಳಾಗುತ್ತೆ, ಇನ್ಯಾರೇ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಎಂಬುದು ನಿಮ್ಮ ಬ್ಲೂಮ್ ಟಿವಿಯು ಪ್ರಸ್ತುತಪಡಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.